ವೀಕ್ಷಕರೇ, ಇತ್ತೀಚೆಗೆ ತುಮಕೂರು ನಗರದಲ್ಲಿರುವ ಎತ್ತಿನಹೊಳೆ ಪ್ರಾಜೆಕ್ಟ್ ಕಚೇರಿಗೆ ನಾಗರಿಕರು, ರೈತ ಮಹಿಳೆಯರು, ರೈತರು, ಅನೇಕ ಮುಖಂಡರು, ರಾಜಕೀಯ ಪಕ್ಷದವರು, ಮಾಜಿ ಶಾಸಕರುಗಳ ದಂಡು ಬಂದು ಸೇರ್ತಾ ಇತ್ತು. ಎಲ್ಲರಲ್ಲೂ ಅದೇನೋ ಧನ್ಯತಾ ಭಾವ ಕಾಣ್ತಾ ಇತ್ತು. ಜೊತೆಗೆ ಒಂದು ಹೋರಾಟದ ಫಲವಾಗಿ ದೊಡ್ಡ ಗೆಲುವು ಸಾಧಿಸಿದ ಸಂತೃಪ್ತಿ ಅವರಲ್ಲಿ ಎದ್ದು ಕಾಣ್ತಾ ಇತ್ತು. ಒಟ್ಟಾರೆ ಹೇಳೋದಾದ್ರೆ ಸುಮಾರು 7 ಜಿಲ್ಲೆಗಳ ಅಂದಾಜು 22 ಲಕ್ಷ ಜನರಿಗೆ ಕುಡಿಯುವ ನೀರು ಪೂರೈಸುವ ಎತ್ತಿನಹೊಳೆ ಯೋಜನೆ ಕಾರ್ಯಾರಂಭಕ್ಕೆ ಕೆಲವೇ ತಿಂಗಳು ಬಾಕಿ ಇದ್ದು, ಈ ಯೋಜನೆಯ ಸಫಲತೆಯ ಸುಳಿವು ಸಿಕ್ಕ ಹಿನ್ನೆಲೆ ಇಷ್ಟೂ ಮಂದಿ ಅದರ ಸಾಧಕ ಬಾಧಕ ಕುರಿತು ಚರ್ಚಿಸಲು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲು ಧಾವಿಸಿ ಬಂದಿದ್ರು. ಅಂದು ಕಾಂಗ್ರೆಸ್ ಮುಖಂಡ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ, ಮಾಜಿ ಶಾಸಕರಾದ ಗಂಗನಮಯ, ಶಫಿ ಅಹಮದ್, ಕಾಂಗ್ರೆಸ್ ಮುಖಂಡ ಗೋವಿಂದರಾಜ್, ಎತ್ತಿನಹೊಳೆ ಯೋಜನೆಯ ಅಧಿಕಾರಿಗಳು ಕಚೇರಿಯ ಸಭಾಂಗಣದಲ್ಲಿ ಸಭೆ ಸೇರಿ ಯೋಜನೆ ಬಗ್ಗೆ ಒಂದಷ್ಟು ಮುಕ್ತವಾಗಿ ಚರ್ಚೆ ನಡೆಸಿದರು. ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ತುಂಬಾ ಟ್ರಾಫಿಕ್ ಜೊತೆಗೆ ಆಕ್ಸಿಡೆಂಟ್ಗಳಾಗಿ ಎಲ್ಲ ರೋಡ್ ಜಾಮ್ ಆಗ್ಬಿಟ್ಟು ಹಂಗಾಗಿ ಬರೋದು ಲೇಟ್ ಆಯ್ತು. ಆಕ್ಚುಲಿ ನಾನು ಇದಕ್ಕಿಂತ ಮುಂಚೆ ಬರ್ಬೇಕಂತಾನೆ ಹೊರಟೆ. ನಿನ್ನೆ ಬೆಂಗಳೂರಲ್ಲಿ ಮೀಟಿಂಗ್ ಇತ್ತು, ಅಲ್ಲಿ ಹೋಗಿದ್ವಿ. ಸರ್, ತಮ್ಮೆಲ್ಲರೂ ಬಂದಿದ್ದೀರಿ, ತಮ್ಗೆಲ್ಲರಿಗೂ ನಮ್ಮ ಧನ್ಯವಾದಗಳು. ನಿಮ್ಮ ಪರಿಚಯ ಹೇಳ್ಬಿಡಿ ಸರ್. ನಿಮ್ಮ ಪರಿಚಯ ಅಂತ ಹೇಳ್ಬಿಟ್ಟು ಚೀಫ್ ಇಂಜಿನಿಯರ್ ಸರ್, ಎತ್ತಿನೊಳೆ ಕುಡಿಯುವ ನೀರು ಯೋಜನೆಗೆ ಚೀಫ್ ಇಂಜಿನಿಯರ್ ಸರ್. ತಾವೆಲ್ಲರೂ ಸಹಕಾರ ಮಾಡಿ ಮೊನ್ನೆನೂ ಒಂದು ಇದ್ರ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡಿದ್ಮೇಲೆ ಸರ್, ಅವತ್ತು ಹೇಳಿದ್ದೆ ಇದು ಏನು ಅರಣ್ಯ ತಿರುವಳಿ ಪಡಿಬೇಕು ಅಂತ ಹೇಳ್ಬಿಟ್ಟು ಅವತ್ತು ಮಾತು ಕೊಟ್ಟಂಗೆ ತಾವೆಲ್ಲ ಸಹಕಾರ ಕೊಟ್ಟಂಗೆ ಈಗ ನಮಗೆ ಕೇಂದ್ರ ಸರ್ಕಾರದಿಂದ ಅರಣ್ಯ ತಿರುವಳಿ ಬಂತು ಸರ್. ಮೊನ್ನೆ 2ನೇ ತಾರೀಕು 1/4 ಅರಣ್ಯ ತಿರುವಳಿ ಬಹಳ ಕಷ್ಟದಲ್ಲಿ ಒಟ್ಟಿನಲ್ಲಿ ಕೊಟ್ಟಿದ್ದಾರೆ ಸರ್. ಇವಾಗ ಏನು ಅಂತಂದ್ರೆ ಎತ್ತಿನೊಳಗೆ ಒಂದು ಪ್ಯೂರ್ಲಿ ಕುಡಿಯೋ ನೀರಿನ ಯೋಜನೆ ಸರ್. ಇದು ಯಾವ್ದ್ರಲ್ಲಿ ಇದರಲ್ಲಿ ಇರಿಗೇಷನ್ ಬರೋದಿಲ್ಲ. ಇದರಲ್ಲಿ ಕುಡಿಯೋ ನೀರು ಅಂತಂದ್ರೆ 2 ಪಾರ್ಟ್. ಮೊದಲನೇ ಭಾಗ ಬಂದು ಸರ್ ರೈತರಿಗೆ ಅಂದ್ರೆ ಜನಗಳಿಗೆ ನೇರವಾಗಿ ಕುಡಿಯೋ ನೀರು ಅಂತ ಕೊಡುವಂಥದ್ದು. ಅಂದ್ರೆ ನಮ್ದು ಬಲ್ಕ್ ಸಪ್ಲೈ ಅಷ್ಟೇ. ಅಲ್ಲಿ ಏನು ಸಕಲೇಶ್ಪುರದಲ್ಲಿ ನಾವು ಲಿಫ್ಟ್ ಮಾಡ್ತೀವಿ, ಅದು ಒಂದೊಂದು ತಾಲೂಕಿಗೆ ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ಅಲೋಕೇಶನ್ ಆಗಿದೆ. ಅಷ್ಟು ಅಲೋಕೇಶನ್ ಪ್ರಕಾರ ನಾವು ಕೊಡ್ತೀವಿ. ಅದನ್ನ ಗ್ರಾಮೀಣ ಪ್ರದೇಶಕ್ಕೆ ಮತ್ತೆ ಅರ್ಬನ್ ನಗರ ಪ್ರದೇಶಕ್ಕೆ ಇಷ್ಟಿಷ್ಟು ಅಂತ ನೀರನ್ನು ಅಲೋಕೇಟ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಅದ್ರ ಪ್ರಕಾರ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈನವರು ನಗರ ಪ್ರದೇಶಗಳಿಗೆ ನೀರನ್ನ ಸರಬರಾಜು ಮಾಡ್ತಾರೆ. ಅವ್ರಿಗೆ ಹೆಂಗೆ ಅನುಕೂಲ ಬೇಕೋ ಹಾಗೆ. ರೂರಲ್ ವಾಟರ್ ಸಪ್ಲೈ ಏನು ಗ್ರಾಮೀಣ ಅಭಿವೃದ್ಧಿ ಯೋಜನೆ ಇದೆಯಲ್ಲ, ಅವರು ರೂರಲ್ಗೆಲ್ಲ ವಾಟರ್ ಸಪ್ಲೈ ಮಾಡುವಂತ ಕೆಲಸ ಮಾಡ್ತಾರೆ. ಇವಾಗ ಸರ್, ಇಷ್ಟು ದಿನ ನಮ್ದು ಫಾರೆಸ್ಟ್ ಇಂದು ಕ್ಲಿಯರೆನ್ಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು 42 ಕಿಲೋಮೀಟರ್ ನಮ್ದು ಕೆನಾಲ್ ಇರೋದು 262 ಚೈನೇಜು 262 ಕಿಲೋಮೀಟರ್ ಅಲ್ಲಿ ಸರ್ 221 ಕಿಲೋಮೀಟರ್ ಕಂಪ್ಲೀಟ್ ಆಗೋಗ್ತಿದೆ. ಇನ್ನ ಒಂದು 30 ಕಿಲೋಮೀಟರ್ ಇನ್ನೊಂದು 20 ಕಿಲೋಮೀಟರ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಅಂದ್ರೆ ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಇನ್ನು 10 ಕಿಲೋಮೀಟರ್ ಮಾತ್ರ ಈ ಫಾರೆಸ್ಟ್ ಇಂದ ಒಂದು 4 ಕಿಲೋಮೀಟರ್ ಅರ್ಧಂಬರ್ಧ ಆಗಿದೆ. ಇನ್ನು 6 ಕಿಲೋಮೀಟರ್ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು. ಅದು ಹೊಸದಾಗಿ ಸ್ಟಾರ್ಟ್ ಮಾಡೋದು ಫಾರೆಸ್ಟ್ ಜಾಗ ಬಂದು 42ನೇ ಕಿಲೋಮೀಟರ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಸರ್. ಇಂಥದ್ದು ಸುಮಾರು ಒಂದು 6 ಲೊಕೇಶನ್ ಇದೆ, 6 ಜಾಗದಲ್ಲಿ ಇದೆ ಸರ್. ಹಾಸನದಲ್ಲೇನೆ ಮ್ಯಾಕ್ಸಿಮಮ್ ಇರುವಂಥದ್ದು. ಇಲ್ಲಿ ತುಮಕೂರಲ್ಲಿ 2 ಭಾಗ, ಒಂದು 250 ಮೀಟರ್, ಇನ್ನೊಂದು 2 ಕಿಲೋಮೀಟರ್. ಯಲ್ಲೇನಾಪುರ ದಾಟಿ ಯಲ್ಲೇನಾಪುರ ತನಕ ಈಗ ಕೆನಾಲ್ ಥ್ರೂ ಆಗುತ್ತೆ ಸರ್. ಬೈ ಅಕ್ಟೋಬರ್ 100 ಕ್ಲಿಯರ್ ಮಾಡ್ಬೇಕಂತ ಹೇಳಿದ್ವಿ, ಮಾಡ್ತೀವಿ. ಇರಕ್ಸಂದ್ರ ಇದೆಯಲ್ಲ ಸರ್, ಅಲ್ಲಿಂದ ಯಲ್ಲೇನಾಪುರ ಮಠ ಇದೆಯಲ್ಲ, ಅಲ್ಲಿ ತನಕ ಅಂತೂ ಈ ಅಕ್ಟೋಬರ್ಗೆ ನೀರು ಕೊಡ್ಬೇಕು ಅನ್ನೋ ಟೈಮ್ ನಾವು ಇದೇ ಕೆಲಸಕ್ಕೆ ಕೇಳ್ಕೊಂಡ್ಬಿಡ್ತೀವಿ. ಇದೆಲ್ಲ ಮುಂದಿನ ಪಾರ್ಟ್ ನಡೀತಾ ಇರುತ್ತೆ. ಬಟ್ ಈ ವರ್ಷ ಟಾರ್ಗೆಟ್ನ ಅಚೀವ್ ಮಾಡಲೇಬೇಕು. ಯಾಕೆಂದ್ರೆ ನೆಕ್ಸ್ಟ್ ಇಯರ್ಗೆ ಈ ಯೋಜನೆನೇ ಪೂರ್ಣಗೊಳಿಸಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡಬೇಕು ಅಂತ ಹೇಳ್ಬಿಟ್ಟು ಯೋಜನೆ ಮಾಡ್ತೀವಿ ಸರ್. ಸರ್ಕಾರ ಆ ನಿಟ್ಟಿನಲ್ಲಿ ಹೋರಾಡ್ತಾ ಇದ್ದೀವಿ ಸರ್. ಇನ್ನು ಯೋಜನೆ ಜಾರಿಗೆ ಕೇಂದ್ರ ಸರ್ಕಾರ ಅರಣ್ಯ ಇಲಾಖೆಯಿಂದ ಅನುಮತಿ ನೀಡದೆ ವಿಳಂಬ ಧೋರಣೆ ಅನುಸರಿಸ್ತಾ ಇದೆ ಅನ್ನೋ ಕಾರಣಕ್ಕೆ ಅನೇಕ ಬಾರಿ ಮುರಳೀಧರ ಹಾಲಪ್ಪ ನಾಗರಿಕರು ಹಾಗೂ ರೈತಪರ ಸಂಘಟನೆಗಳ ಜೊತೆಗೂಡಿ ಪ್ರತಿಭಟನೆ ನಡೆಸಿ ಯೋಜನೆ ಜಾರಿಗೆ ಡಿಸಿಎಂ ಡಿಕೆಶಿ ಸೇರಿದಂತೆ ಸರ್ಕಾರದ ಮಂತ್ರಿಗಳ ಜೊತೆ ದೆಹಲಿಯಲ್ಲಿ ಸಂಬಂಧಪಟ್ಟ ಇಲಾಖೆಯ ಸಚಿವರು ಹಾಗೂ ಅಧಿಕಾರಿಗಳನ್ನು ಆಗಾಗ ಎಡತಾಕಿ ಒತ್ತಡ ಹಾಕುವ ಮೂಲಕ ಯೋಜನೆ ಜಾರಿಗೆ ತನ್ನದೇ ಕಾರ್ಯಶೈಲಿಯಲ್ಲಿ ಶ್ರಮ ಹಾಕಿದ್ದಾರೆ. ಈ ಕುರಿತು ಆರಂಭದಲ್ಲಿ ಅನೇಕರು ಉಡಾಫೆ ಹಾಗೂ ವ್ಯಂಗ್ಯದ ಮಾತುಗಳನ್ನಾಡಿದ್ರಂತೆ. ಆ ಘಟನೆಯನ್ನು ಹಾಲಪ್ಪ ನೆನಪು ಮಾಡಿಕೊಂಡಿದ್ದು ಹೀಗೆ. ಎತ್ತಿನಹೊಳೆ ನೀರಾವರಿ ಯೋಜನೆ 7 ಜಿಲ್ಲೆಗಳಿಗೆ ಜೀವನಾಡಿಯಾಗಿ ಈಗಾಗಲೇ ನಾವೆಲ್ಲ ಗಮನಿಸ್ತಾ ಇದ್ದೀವಿ. 22 ಲಕ್ಷ ಜನಕ್ಕೆ 7 ಜಿಲ್ಲೆಯವರಿಗೆ ಈ ಎತ್ತಿನಹೊಳೆ ನೀರಾವರಿ ಯೋಜನೆಯಿಂದ ಅನುಕೂಲ ಆಗ್ತಿದ್ದಾವೆ. ಅದರ ಜೊತೆಗೆ ಕುಡಿಯೋ ನೀರು 2 ಕೆರೆಗಳಿಗೆ
187 ಕೆರೆಗಳಿಗೆ ನೀರು ಉಣಿಸ್ತಾ ಇದೆ. ಮೊದಲು ಅಪಹಾಸ್ಯ ಮಾಡಿದರು, ಎತ್ತಿನ ಹೊಳೆ ಎಲ್ರಿ ಅದು ಚಂಬಲ್ ಎತ್ಕೊಂಡ್ಬರ್ಬೇಕು ಅಂತೇಳಿ. ಆದ್ರೂ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಅವಾಗ ಶಂಕುಸ್ಥಾಪನೆ ಮಾಡಿದ್ದು ಇವತ್ತಿಗೆ ಫಲ ಕೊಡ್ತಾ ಇದೆ. ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಛಲ ಹಿಡಿದು ಡೆಲ್ಲಿಗೆ ನಮ್ಮಗಳ ಜೊತೆ ಎಲ್ಲ ಬಂದು 3 ಬಾರಿ ನವದೆಹಲಿಗೆ ಆಮೇಲೆ ಡೆಹ್ರಾಡೂನ್ಗೆ ನಾವೆಲ್ಲ ನಿಯೋಗ ಹೋಗಿದ್ವಿ. ಯಶಸ್ವಿಯಾಗಿ ಅಲ್ಲಿ ಮೀಟಿಂಗ್ಗಳು ನಡೆದು ಕೇಂದ್ರ ಸಚಿವರಾದಂಥ CR ಪಾಟೀಲ್ರು, ಬೇರೆ ಬೇರೆ ಸಂಸತ್ ಸದಸ್ಯರುಗಳು ಎಲ್ಲ ಸಹಕಾರ ಕೊಟ್ಟರು. ಹಾಗೆಯೇ ನಮ್ಮ ತುಮಕೂರು ಜಿಲ್ಲೆಯ ಜನಪ್ರತಿನಿಧಿಗಳು ಸಹಿತ ಒಳ್ಳೆ ಸಹಕಾರ ಕೊಟ್ಟರು. ಪ್ರತಿ ಗ್ರಾಮಗಳಲ್ಲಿ ಪಂಚಾಯಿತಿಗಳಲ್ಲಿ ನಮಗೆ ಬೆಂಬಲ ವ್ಯಕ್ತಪಡಿಸಿದ್ರು. ರೈತರು, ಅನ್ನದಾತರು, ಹಾಗೆಯೇ ತಾಯಂದರು ಆಶೀರ್ವಾದ ಇವತ್ತು ನಮಗೆ ಫಲ ಕೊಡ್ತು. ಇದರ ಮಧ್ಯ ಹಲವಾರು ಜನ ಅಪಹಾಸ್ಯ ಮಾಡಿದರು, ಕುಹಕ, ಏನ್ರಿ ಹಾಲಪ್ಪ ನೀರು ತಂದುಬಿಡ್ತಾರಂತ ಅಂದರು. ಎಲ್ಲರಿಗೂ ಈಗ ಉತ್ತರ ಸಿಕ್ಕಿದೆ. ಯಾರೋ ಒಬ್ಬರ ಶ್ರಮ ಅಲ್ಲ, ಪ್ರತಿಯೊಬ್ಬ ಅನ್ನದಾತರದ್ದು, ತಾಯಂದ್ರದ್ದು ಹೋರಾಟದ ಫಲ. ಹಾಗೆಯೇ ಅಧಿಕಾರಿಗಳ ಜೊತೆ ನಮಗೆ ಸಾಥ್ ಕೊಟ್ಟರು. ಆಮೇಲೆ ಇವತ್ತು ಏನದು ಪರಿಹಾರ ಇದೆ, ಇವತ್ತು ಕಚೇರಿಗೆ ಭೇಟಿ ಕೊಟ್ಟಿದ್ವಿ. ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಧನ್ಯವಾದ ಹೇಳಬೇಕು ಅಂತೇಳಿ. ರೈತರು ಕೆಲವಾರು ಪ್ರಶ್ನೆಗಳನ್ನ ತುಂಬ ಆಕ್ರೋಶಭರಿತವಾಗಿ ಕೇಳಿದರು. ಸ್ವಾಮಿ, ನೀವು ನಮಗೆ ಪರಿಹಾರ ಕೊಡ್ತಿದ್ದೀರಲ್ಲ ಲ್ಯಾಂಡ್ ಅಕ್ವಿಸಿಷನ್ಗೆ, ಕಾಂಪನ್ಸೇಷನ್ನು ಹಳೆ ರೇಟ್ ಅಲ್ಲ, 2012-13 ನೀವು ಅವಾಗ ಅಕ್ವೈರ್ ಮಾಡ್ಕೊಂಡಿದ್ರಲ್ಲ ಆ ರೇಟ್ ಅಲ್ಲ, ಈಗ ಹೊಸ ರೇಟ್ ಏನಿದೆ, ನೀವ್ಯಾಕೆ ಸೈಟ್ಗಳಿಗೆ SR ರೇಟು ಅಂತ ವರ್ಷ ಜಾಸ್ತಿ ಮಾಡ್ಕೊತೀರಲ್ಲ, ಆ ಥರ ನಮಗೆ 4 ಪಟ್ಟು ಜಾಸ್ತಿ ಕೊಡಿ ಅಂತ ಕೇಳಿದ್ರು. ಮತ್ತೆ ನಮ್ಮ ರಂಗಣ್ಣ ಚಿಕ್ಕನಹಳ್ಳಿ ಅವ್ರು ಕೇಳಿದ್ರು, ನಮ್ಮ ಜಮೀನಾಗೆ ಹೋಗ್ತದೆ ಕಣ್ರಿ ಪೈಪ್, ಅದು ನಮಗೆ ಒಂದು ತೊಟ್ಟು ನೀರಿಲ್ಲ, ಅದಕ್ಕೂ ಅಧಿಕಾರಿಗಳು ಪರಿಹಾರ ಒಂದು ಮಾರ್ಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಎಲ್ಲೆಲ್ಲಿ ಲ್ಯಾಂಡ್ಗಳೀಗ ಹೋಗಿದೆ, ಕಳ್ಕೊಂಡಿದ್ದಾರೆ, ಅವ್ರಿಗೆ ಬರೀ ನೀವು ಹಣ ಕೊಟ್ಟು ಕೈ ತೊಗೊಂಡ್ಬಿಟ್ರೆ ಉಪಯೋಗ ಇಲ್ಲ. ಈ ರೈತನಿಂದ ಲಕ್ಷಾಂತರ ಮಂದಿಗೆ ನೀರು ಅವರ ಜಮೀನು ಮುಖಾಂತರ ಪೈಪಲ್ಲಿ ಹೋಗ್ತಾ ಇದೆ. ಆತಗೆ ನಾವು 1 ಲಕ್ಷ 2 ಲಕ್ಷ ರೂಪಾಯಿ ಕೊಟ್ಟು ಇದರಿಂದ ಏನೂ ಅವ್ರಿಗೆ ಶಾಶ್ವತವಾದ ಪರಿಹಾರ ಆಗಲ್ಲ. ಅವ್ರ ಕುಟುಂಬದಲ್ಲಿ ಯಾರಿಗಾದರೂ ಒಬ್ಬರಿಗೆ ಸರ್ಕಾರಿ ಕೆಲಸ ಕೊಡಬೇಕು, ನಮ್ಮ ಜಿಲ್ಲಾಡಳಿತನೋ ಅಥವಾ ರಾಜ್ಯ ಸರ್ಕಾರನೋ ಅವರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತೇಳಿ ರೈತರನ್ನೇ ಒತ್ತಾಯ ಮಾಡಿದರು. ಹಲವಾರು ಮುಖಂಡರುಗಳು ಇವತ್ತಿಲ್ಲಿ ಹಾಜರಿದ್ದರು. ಪ್ರತಿ ಹೋರಾಟಕ್ಕೂ ಸಹಸ್ರ ಸಂಖ್ಯೆಯಲ್ಲಿ ನಾಗರಿಕರು ನಮಗೆ ಹೆಗ್ಲಿಗೆ ಕೊಟ್ಟರು. ಅವ್ರಿಗೆಲ್ಲರಿಗೂ ಧನ್ಯವಾದ. ಈ ವಿಚಾರದಲ್ಲಿ ಸಂತೃಪ್ತ ಭಾವ ಇದೆಯಾ ಸರ್? ಅದು ಸರ್ಕಾರ ಹೇಳ್ತಾ ಇದೆ, ಅಕ್ಟೋಬರಲ್ಲಿ ನೀರು ಹಾಯಿಸ್ತೀವಿ ನಾವು ಚಾನಲಲ್ಲಿ. ಅದರಲ್ಲೂ ತುಮಕೂರು ಜಿಲ್ಲೆಗೆ ಪ್ರತಿ ತಾಲೂಕಿಗೂ ಕೆರೆಗೆ ನೀರು ಬರುತ್ತೆ, ಕುಡಿಯೋ ನೀರಿಗೆ ವ್ಯವಸ್ಥೆ ಆಗುತ್ತೆ ಅಂತ. ಅದು ಸಂಪೂರ್ಣ ಆದಮೇಲೆ, ಅನುಷ್ಠಾನ ಆಗಿ ನೀರು ಬಂದ ಮೇಲೇ ನನಗೊಬ್ಬರಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ಸಂತೃಪ್ತಿ. ಅಲ್ಲ, ಯಾಕೆ ನಿಮ್ಗೆ ಒಬ್ಬರಿಗೆ ಅಂತೀವಿ ಅಂದರೆ, ಒಂದು ಹೋರಾಟವನ್ನು ರೂಪಿಸ್ಬೇಕಾದ್ರೆ ನಿಮಗಿದ್ದಂಥ ಸವಾಲುಗಳಿರ್ಬೋದು, ಅದನ್ನು ಅಪಹಾಸ್ಯ ಮಾಡಿ ಹಿನ್ನಡೆ ಮಾಡಿದಂಥದ್ದು ಇರ್ಬೋದು, ಈ ಯೋಜನೆ ಬರುತ್ತಾ ಚಂಬಲ್ ತಗೊಂಡು ಹೋಗ್ತಾರೆ, ಈ ಥರದ್ದೆಲ್ಲ ಒಂದು ಕುಹಕದ ಮಾತುಗಳ ನಡುವೆ ನೀವು ಯಾವುದಕ್ಕೂ ಜಗ್ಗದೆ ಒಂದಷ್ಟು ಜನರನ್ನ ಕೂಡಾಕುವಂಥದ್ದು, ಹೋರಾಟದ ರೂಪುರೇಷೆಗಳು ಮಾಡುವಂಥದ್ದು, ಹಗಲು ರಾತ್ರಿ ಕಷ್ಟಪಟ್ಟಿದ್ದು, ಆ ಎಲ್ಲ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಾಗ ಸಹಜವಾಗಿ ಒಂದು ಖುಷಿ ಅನಿಸುತ್ತೆ. ಇದೊಂದು ಸಣ್ಣ ಯೋಜನೆ ಅಲ್ಲ, ಶಾಶ್ವತವಾಗಿ ಉಳಿಯುವಂಥದ್ದು, ಐತಿಹಾಸಿಕವಾದದ್ದು. ಆ ಸಂದರ್ಭಕ್ಕೆ ನೀವೇನು ಫೀಲ್ ಮಾಡ್ತೀರಾ ಅಂತ? ಒಬ್ಬ ಜನಪ್ರತಿನಿಧಿ ಅಲ್ಲ ನೀವು, ಸಾಮಾನ್ಯ ಒಬ್ಬ ಪಕ್ಷದ ಕಾರ್ಯಕರ್ತರು, ಮುಖಂಡರು ಇದ್ದಂಗೆ ಇದ್ದೀರಾ. ಈ ಸಾಫಲ್ಯತೆ ಹಿಂದೆ ನಿಮ್ಮ ಶ್ರಮ ಇರುತ್ತಲ್ಲ, ಆ ಸಂತೃಪ್ತ ಭಾವ ನಿಮಗಿದೆಯಾ ಅಂತ? ಅಲ್ಲ, ಇದು ಒಬ್ಬರಿಗೆ ಅಲ್ಲ, ಇದು ಇಡೀ 7 ಜಿಲ್ಲೆ ಜನತೆ, ಅದರಲ್ಲೂ ತುಮಕೂರು ಜಿಲ್ಲೆಗೆ ಹೆಚ್ಚಿಗೆ ಪ್ರಯೋಜನ ಆಗ್ತಾ ಇದೆ. ಮಧುಗಿರಿ, ಕೊರಟಗೆರೆ, ತುಮಕೂರು ಗ್ರಾಮಾಂತರ, ಗುಬ್ಬಿ, ಚಿಕ್ಕನಹಳ್ಳಿ, ತಿಪ್ಟೂರು, ಪ್ರತಿಯೊಬ್ಬ ರೈತರಿಗೂ ಇವತ್ತು ಒಂದು ಆತ್ಮತೃಪ್ತಿ ಅನ್ನೋದು ಸಿಕ್ಕಿದೆ. ಆದ್ರೂ ನೀರು ಹರಿಬೇಕು, ಅವಾಗಲೇ ಸಂತೃಪ್ತ ಬರೋದು. ಓಕೆ. ಅಲ್ಲ, ಹೋರಾಟವನ್ನು ರೂಪಿಸ್ಬೇಕಾದ್ರೆ ಕೆಲವರು ಬೇಕಾಗುತ್ತೆ, ಅದರಲ್ಲಿ ಹೆಚ್ಚು ನೀವು ಶ್ರದ್ಧೆ ವಹಿಸ್ತವ್ರು ನೀವು. ಸೊ ಆ ಕ್ರೆಡಿಟ್ ಕೂಡ ಕೆಲವರು ಕ್ರೆಡಿಟ್ಗಾಗಿ ಹೋರಾಟ ಮಾಡ್ತಾರೆ.
ನೀವು ಅದೆಲ್ಲನ ತೊರೆದು ಜನಸಾಮಾನ್ಯನಂತೂ ಇವತ್ತು ಕೂಡ ಪ್ರತಿಕ್ರಿಯೆ ಕೊಡ್ತಿದ್ದೀರಾ. ಯಾವುದನ್ನು ತನ್ನ ಬೆನ್ನಿಗೆ ಕಟ್ಕೊಳ್ಳೋಕೆ ರೆಡಿ ಇಲ್ಲ ನೀವು. ಈ ವಿಚಾರವಾಗಿ ನಿಮಗೆ ಏನು ಫೀಲ್ ಆಗುತ್ತೆ? ಇಲ್ಲ, ಹಲವಾರು ಮಂದಿ ಅಸೂಯೆ ಪಟ್ಟರು, ಅಪಹಾಸ್ಯ ಮಾಡಿದರು. ಎಲ್ಲದನ್ನು ಮೀರಿ ಮುಂದಕ್ಕೆ ಸಾಗೋದಕ್ಕೆ ಜನಸಾಮಾನ್ಯರೇ ಕಾರಣ. ಅದರಲ್ಲೂ ಹಳ್ಳಿಗಳಲ್ಲಿ ಹೋದಾಗ ತಾಯಂದಿರು ನಮಗೆ ಧೈರ್ಯ ಕೊಟ್ರಲ್ಲ, ಮಗ ನೀವು ಮುಂದೆ ಹೋಗ್ರಿ, ನಾವೆಲ್ಲ ಜೊತೆಗಿರ್ತೀವಿ. ಇದು ಇಡೀ ಈ ಯಶಸ್ಸಿನ ಹಿಂದೆ ಇಡೀ ಸರ್ಕಾರ ಇತ್ತು, ಸರ್ಕಾರನೂ ಇತ್ತು, ಹಾಗೆಯೇ ಜನಸಾಮಾನ್ಯರು ಸ್ಪಂದಿಸಿದ್ರು. ಸರ್ಕಾರದ ಯೋಜನೆಗೆ ಜನರ ಸಹಕಾರ ಸಿಗುತ್ತೆ. ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡಿ. ಕುಡಿಯೋ ನೀರಲ್ವಾ, ಹಾಗಾಗಿ ಕುಡಿಯೋ ನೀರಿಂದು ಹಾಗೆಯೇ ಅಂಡರ್ಗ್ರೌಂಡು ಅದು ಚಾರ್ಜ್ ಆಗುತ್ತಲ್ಲ, ಅದು ಅವರಿಗೆ ಜಮೀನುಗಳಿಗೆ, ಬೋರ್ವೆಲ್ಗೆ, ಬಾವಿಗಳಿಗೆ ನೀರು ಸಿಗ್ತದೆ. ಕೆರೆಗಳಿಗೆ ನೀರು ತುಂಬಿಸುವಂಥ ದೊಡ್ಡ ಯೋಜನೆ ಇದು. ಇದೆಲ್ಲರಿಗೂ ಅನುಕೂಲ ಆಗಲಿ ಅಂತಲೇ ಸರ್ಕಾರ ರೂಪಿಸಿದ್ದು. ತಡ ಆಯಿತು, ಆದ್ರೂ ಎಲ್ಲರಿಗೂ ಸಂತೋಷ. ಥ್ಯಾಂಕ್ ಯು. ಈಗಾಗಲೇ ಈ ಯೋಜನೆಯಿಂದ ಭೂಮಿ ಕಳೆದುಕೊಂಡಿರುವ ರೈತರ ಮಕ್ಕಳಿಗೆ ಒಂದು ಸರ್ಕಾರಿ ಉದ್ಯೋಗ ನೀಡಬೇಕು, ಭೂ ಸ್ವಾಧೀನ ಮಾಡಿಕೊಂಡ ಭೂಮಿಗೆ ಹಳೆ ದರದ ಬದಲು ಇತ್ತೀಚಿನ ಹೊಸ ದರ ನೀಡಬೇಕು ಮುಂತಾದ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಲಿ ಅನ್ನೋ ಮನವಿ ಕೂಡ ಮಾಡಿಕೊಂಡ್ರು. ಒಟ್ಟಾರೆ ಎತ್ತಿನಹೊಳೆ ಯೋಜನೆ ಮುಂಬರುವ ಅಕ್ಟೋಬರ್ ಹೊತ್ತಿಗೆ ಪೂರ್ಣಗೊಂಡು ತುಮಕೂರು, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಸೇರಿದಂತೆ 7 ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಹಾಗೂ ಕೆರೆಗಳಿಗೆ ನೀರು ಹರಿಸುವ ಮೂಲಕ ಅಂತರ್ಜಲ ಹೆಚ್ಚಿಸುವ ಕೆಲಸ ಸಾಕಾರಗೊಳ್ಳಲಿದ್ದು, ಈ ಭಾಗದ ಜಿಲ್ಲೆಯ ರೈತರ ಜೀವನಾಡಿಯಾಗೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಸರ್ಕಾರ ಹಾಗೂ ಸ್ಥಳೀಯ ಮುಖಂಡರು, ರಾಜಕಾರಣಿಗಳು ಹಾಗೂ ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ ಎನ್ನಬಹುದಾಗಿದೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.